ಶುಭೋದಯ. ತಮ್ನೇಲ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರಬಹುದು ಈ ಒಂದು ವಿಡಿಯೋನ ವಿಶೇಷತೆ ಏನು ಅಂತ. ಇದು 40 ವರ್ಷಗಳಿಂದ ನಮ್ಮ ತಾಯಿಯವರು ಸಂಗ್ರಹಣೆ ಮಾಡಿರ್ತಕ್ಕಂಥ ಒಂದು ಬೊಂಬೆಗಳನ್ನು ಪ್ರತಿ ದಸರಾ ನವರಾತ್ರಿ ದಿನಗಳಂದು ಪ್ರದರ್ಶನಕ್ಕಿಡಲಾಗುತ್ತದೆ. ಹಾಗೂ ಪ್ರತಿ ಬಾರಿ ಈ ಒಂದು ವಿಶೇಷತೆ ಬಗ್ಗೆ ಮಕ್ಕಳಿಗೆ ನಾವು ಅರಿವನ್ನು ಸಹ ನೀಡುತ್ತೇವೆ. ಈ ಸಾರಿ ಇದನ್ನು ನಾವೊಂದು ವಿಡಿಯೋ ಮಾಡಿ ಆಕೆಯ ಮುಖಾಂತರ ಈ ಒಂದು ಹಬ್ಬದ ಮತ್ತು ದಸರಾ ಬೊಂಬೆಗಳ ಒಂದು ವಿಶೇಷತೆಯನ್ನು ಇಲ್ಲಿ ನಾವು ನಿಮಗೆ ತಿಳಿಸ್ಕೊಡಲಾಗಿದೆ. ಇದನ್ನು 2 ಭಾಗವಾಗಿ ವಿಭಾಗಿಸಲಾಗಿದೆ. ಇದು ಮೊದಲನೇ ಭಾಗ. ದಯವಿಟ್ಟು ಎಲ್ಲರೂ ವೀಕ್ಷಿಸಿ ಆಶೀರ್ವದಿಸಬೇಕಾಗಿ ವಿನಂತಿ. ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ಇಟ್ ಆ್ಯಂಡ್ ಕೋಲಮ್ ಅಂದರೆ ಹಂತ ಹಂತವಾಗಿ ಇಡ್ತಕ್ಕಂತಹ ಒಂದು ಮೆಟ್ಲುಗಳು. ಆ ಮೆಟ್ಲುಗಳನ್ನು ಮತ್ತೊಂದು ವಿಡಿಯೋದಲ್ಲಿ ನಾವು ತೋರಿಸೋಣ, ಅದು ಹೆಂಗಾಗ್ತಾರೆ ಅನ್ನತಕ್ಕಂಥದ್ದು. ಅಲ್ಲಿ ಮೇಲ್ಗಡೆ ಎಲ್ಲ ದೊಡ್ಡ ಬೊಂಬೆಗಳನ್ನೆಲ್ಲ ಮೇಲೆ ಇಡ್ತೀವಿ. ಯಾಕೆಂತ ನೋಡಿ, ಅಲ್ಲಿ ಪ್ರತಿಯೊಂದು ಕೋಲಮಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಒಂದು ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಅಥವಾ ಒಂದು ಈ ಒಂದು ವಾಸ್ ಆಗಲಿ, ಹೂವಿನ ಕುಂಡಗಳನ್ನು ಇಡ್ತಕ್ಕಂಥದ್ದು ಆನವಾಯಿತಿ. ಅದಕ್ಕೋಸ್ಕರ ಆ ಒಂದು ಸೈಡಲ್ಲಿ ಪ್ರತಿ ಒಂದು ಬೊಂಬೆಯ ಸಾಲಿನಲ್ಲೂ ಕಡೆಯಲ್ಲಿ ಆ ಒಂದು ಇದಿರತ್ತೆ, ಏನು ಹೇಳಿ, ಪಕ್ಷಿ ಆಗಲಿ, ಪ್ರಾಣಿ ಆಗಲಿ, ಅಥವಾ ಒಂದು ಹೂಕುಂಡ ಇರ್ತದೆ. ಆ ಮೇಲಿನ ಸಾಲಿನಲ್ಲಿರ್ತಕ್ಕಂಥ ಬೊಂಬೆಗಳು ಮೊದಲನೇದು ಸಾಯಿಬಾಬಾ, ಎರಡನೇದಾಗಿ ದತ್ತಾತ್ರೇಯನ ಕಥೆ ಬೇಕು ಅಂತಂದರೆ, ಅನಸೂಯ ಆ 3 ಜನ ಮಕ್ಕಳನ್ನು, ಆ 3 ಜನ ತ್ರಿಮೂರ್ತಿಗಳಿಗೆ ಹಾಲು ಉಣ್ಸೋಕ್ಕೆ ಅಂತ ಕೇಳ್ತಾರವರು. ಅದಕ್ಕೋಸ್ಕರ ಅವರನ್ನು ಮಕ್ಕಳನ್ನಾಗಿ ಮಾಡಿ ಆಕೆ ಹಾಲು ಉಣಿಸ್ತಾಳೆ. ಆ ರೀತಿ ಹುಟ್ಟಿರ್ತಕ್ಕಂಥವನು ದತ್ತಾತ್ರೇಯ. ಅದರ ಪಕ್ಕದಲ್ಲಿ ವಿಷ್ಣುಮೂರ್ತಿ ಆ ಒಂದು ಕಾಳಿಂಗನ ಮೇಲೆ, ಆ ಒಂದು ವಾಸುಕಿ ಅದರ ಮೇಲೆ ಮಲಗಿದ್ದು ಆ ಲಕ್ಷ್ಮೀದೇವಿ ಕಾಲನ್ನು ಒತ್ತುತ್ತಾ ಇರ್ತಾಳೆ. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಶಿವ, ಪಾರ್ವತಿ ಮತ್ತು ಗಣಪ. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಸರಸ್ವತಿಯ ಗುರುಗಳಾಗಿರ್ತಕ್ಕಂಥ ಒಂದು ವಿಗ್ರಹ. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಹಯಗ್ರೀವ ಅಂತ ಕರೀತಾರೆ ಅವ್ರನ್ನ. ಆ ಸರಸ್ವತಿಯ ಗುರುಗಳನ್ನು ಹಯಗ್ರೀವ ಅಂತ ಕರೀತಾರೆ. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಕೃಷ್ಣ, ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಲಕ್ಷ್ಮಿ, ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಗಜಲಕ್ಷ್ಮಿ, ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ವೆಂಕಟರಮಣ ಸ್ವಾಮಿ, ಪದ್ಮಾವತಿ, ಅನ್ನಪೂರ್ಣೆ. ಈ ಕಡೆ ಇರ್ತಕ್ಕಂಥದ್ದು ಪಾರ್ವತಿಯ ಮತ್ತೊಂದು ಸ್ವರೂಪ ಅನ್ನಪೂರ್ಣೆ ಅಂತ ಕರೀತಾರೆ. ಅನ್ನಪೂರ್ಣೆ ಆ ಒಂದು ಅವತಾರ ಎತ್ತಕ್ಕೆ, ಆ ಪಾರ್ವತಿ ಅನ್ನಪೂರ್ಣೆ ಅವತಾರ ಎತ್ತಕ್ಕೆ ಕಾರಣ ಏನಪ್ಪ ಅಂತಂದರೆ, ಶಿವ ಬ್ರಹ್ಮನ ತಲೆಯನ್ನು, ಕಪಾಲವನ್ನು ಕಿತ್ಬಿಡ್ತಾನೆ. ಅದು ಅವನ ಕೈಗೆ ಅಂಟ್ಕೊಂಬಿಡತ್ತೆ. ಆಗ ಆ ಕಪಾಲವನ್ನು ಇದು ಹೋಗ್ಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಅವ್ರಿಗೆ ಈ ಒಂದು ಕಮಂಡಲ ಯಾವಾಗ ತುಂಬುತ್ತೋ ಆವಾಗ ನಿನಗೆ ಶಾಪ ವಿಮೋಚನೆ ಅಂತ ಹೇಳ್ತಾರೆ. ಎಲ್ಲ ಕಡೆ ತಿರುಗ್ತಾನೆ ಶಿವ, ಯಾರ ಹತ್ರನೂ ಆ ಕಮಂಡಲವನ್ನು ಪೂರ್ತಿ ಮಾಡಲಿಕ್ಕಾಗಲ್ಲ. ಕಮಂಡಲ ಅಲ್ಲ, ಕಪಾಲ. ಆಗ ಅನ್ನಪೂರ್ಣೆ ಅದನ್ನು ಭರ್ತಿ ಮಾಡ್ತಾಳೆ. ಆಗ ಆ ಒಂದು ಕಪಾಲ ಹೊರಟೋಗುತ್ತೆ, ಬ್ರಹ್ಮನ ತಲೆ ಬಿಡುಗಡೆ ಆಗುತ್ತೆ. ಆವಾಗ ಜನ್ಮಿಸಿರ್ತಕ್ಕಂಥದ್ದು, ಆ ಅವತಾರವನ್ನು ಎತ್ತಿರ್ತಕ್ಕಂಥದ್ದು ಪಾರ್ವತಿಯ ಮತ್ತೊಂದು ರೂಪ ಅನ್ನಪೂರ್ಣೆ. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಸರಸ್ವತಿ ಮತ್ತು ಲಕ್ಷ್ಮಿ. ಶಿವ ಪಾರ್ವತಿ ತನ್ನ ಮಗನನ್ನು ಎತ್ಕೊಂಡಿರ್ತಕ್ಕಂಥ ವಿಗ್ರಹ ಅದು. ಅದರ ಪಕ್ಕದಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ವಿಗ್ರಹ. ಎರಡನೇ ಹಂತದಲ್ಲಿ ಅಲ್ಲಿ ಬಂದು ಆಚಾರ್ಯತ್ರಯರು ಅಂತಾರೆ. ಆಚಾರ್ಯತ್ರಯರು ವ್ಯಾಸರಾಯರು, ಕನಕದಾಸರು, ಪುರಂದರದಾಸರು ಅಲ್ಲಿರ್ತಕ್ಕಂಥದ್ದು. ಆಮೇಲೆ ಬಂದು ಆಚಾರ್ಯತ್ರಯರು, ಅವರು ವಾಗ್ಗೇಯಕಾರರು. ನಾನು ಹೇಳಿರ್ತಕ್ಕಂಥದ್ದು ತ್ಯಾಗರಾಜರು, ಕನಕದಾಸರು ಮತ್ತು ವ್ಯಾಸರಾಯರು, ಅವರೆಲ್ಲ ವಾಗ್ಗೇಯಕಾರರು. ಆಚಾರ್ಯತ್ರಯರು ಬಂದು ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ ಆಚಾರ್ಯತ್ರಯರು.
ಅದರ ಪಕ್ಕದಲ್ಲಿ ಕೈಲಾಸ ಇದೆ. ಕೈಲಾಸದಲ್ಲಿ ಶಿವ ಪಾರ್ವತಿ ಆಸೀನರಾಗಿದ್ದಾರೆ. ಅವ್ರ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಗಣೇಶ ಕುಳಿತುಕೊಂಡಿದ್ದಾರೆ. ಅದು ಕೈಲಾಸದ ಒಂದು ಚಿತ್ರಣ. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ. ಅಲ್ಲಿ ರಂಗನಾಥ ಸ್ವಾಮಿ ಮಲ್ಕೊಂಡಿದ್ದಾರೆ. ರಂಗನಾಥ ಸ್ವಾಮಿ ಹಣವನ್ನು ಅನಂತ ಪದ್ಮನಾಭ ಅಂತ ಕರೀತಾರೆ. ಆ ಯಪ್ಪ ಹಣವನ್ನು ಅಳೆದು ಆ ಒಂದು ಅಳತೆಯ ಪಾತ್ರೆಯನ್ನು ತಲೆ ಕೆಳಗಡೆ ಹಾಕ್ಕೊಂಡು ಮಲ್ಕೊಂಡಿರ್ತಕ್ಕಂತಹ ದೃಶ್ಯ ಅದು. ಅದರ ಮೇಲೆ ವಾಸಕ್ಕೆ ಇರ್ತದೆ. ನೆಕ್ಸ್ಟು ಅಷ್ಟಲಕ್ಷ್ಮಿಗಳು, ವಿಜಯಲಕ್ಷ್ಮಿ, ಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ ಅಂತ ವಿಗ್ರಹಗಳನ್ನು ಅಲ್ಲಿ ಜೋಡಿಸಿದ್ದಾರೆ. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಮತ್ತು ಆಕೆಯ ಪತ್ನಿ ಶ್ರೀವಲ್ಲಿ. ಮತ್ತು ದಶಾವತಾರಗಳಲ್ಲಿ ಒಂದನೇದು ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನ ಅವತಾರ, ಪರಶುರಾಮನ ಅವತಾರ, ಮತ್ತು ಕೃಷ್ಣ, ಬಲರಾಮ, ರಾಮ, ಕೃಷ್ಣ, ಬಲರಾಮರು, ಲಾಸ್ಟಲ್ಲಿ ಬಂದು ಕಲ್ಕಿ. 10 ಅವತಾರಗಳನ್ನು ಶ್ರೀಕೃಷ್ಣ ಪ್ರತಿ ಸಾರಿ ಕೆಟ್ಟದನ್ನು ಸಂಹಾರ ಮಾಡಿದಾಗ ಒಂದೊಂದು ಅವತಾರಗಳನ್ನು ಎತ್ತಿರ್ತಾನೆ. ಒಂದೊಂದು ರಾಕ್ಷಸರ ಸಂಹಾರವನ್ನು ಮಾಡಿರ್ತಾನೆ. ನೆಕ್ಸ್ಟು ಬಂದು ಶಿವಪಾರ್ವತಿ, ರಾಧಾಕೃಷ್ಣ. ಈ ಕಡೆ ಸುಬ್ರಹ್ಮಣ್ಯ ಷಣ್ಮುಖನ ಒಂದು ಜನ್ಮ ರಹಸ್ಯವನ್ನು ಕೊಟ್ಟಿದ್ದಾರಲ್ಲಿ. ಏನಪ್ಪ ಅಂತಂದರೆ, ಶಿವಪಾರ್ವತಿಯರಿಗೆ ಮಕ್ಕಳಾಗಲ್ಲ. ಆಕೆಗೆ ಮಗು ಪಡಿಬೇಕು ಅನ್ನತಕ್ಕಂಥ ಆಸೆ ಇರುತ್ತೆ. ಅದಕ್ಕೋಸ್ಕರ ಶಿವ ಹೇಳ್ತಾನೆ, ನಾನು ಪ್ರಕೃತಿ, ನೀನು ಶಕ್ತಿ ಸ್ವರೂಪ, ನಮಗೆ ದೈಹಿಕವಾಗಿ ಮಕ್ಕಳಾಗಬಾರದು ಅಂತ ಒಂದು ಶಾಪ ಇದೆ. ಮನ್ಮಥನ ಹೆಂಡತಿ ರತಿದೇವಿ ಅವರಿಗೆ ಶಾಪವನ್ನು ಕೊಟ್ಟಿರ್ತಾಳೆ ಮಕ್ಕಳಾಗಬಾರ್ದು ಅಂತ. ಅದಕ್ಕೋಸ್ಕರ ಶಿವ ಹೇಳ್ತಾನೆ, ನಾನು ಪ್ರಕೃತಿ ಸ್ವರೂಪ, ನೀನು ಶಕ್ತಿ ಸ್ವರೂಪ, ನಮ್ಮ ಒಂದು ಮನಸ್ಸುಗಳ ಕಲಿತಾಗ ನಮಗೆ ಆ ಒಂದು ಮಗು ಆಗತ್ತೆ ಅಂತ ಹೇಳಿ ಅವರಿಬ್ಬರೂ ಮಾನಸಿಕವಾಗಿ ಕಲಿತಾಗ ಆಗಿರ್ತಕ್ಕಂತಹ ಸೃಷ್ಟಿ ಸುಬ್ರಹ್ಮಣ್ಯ. ಅವನನ್ನು ಆ ಒಂದು ಶಾಖವನ್ನು ಅವ್ರಿಗೆ ತಡೆಯೋಕ್ಕಾಗಲ್ಲ. ಅಗ್ನಿದೇವನಿಗೆ ಒಪ್ಪಿಸ್ತಾರೆ, ಈ ಒಂದು ಭ್ರೂಣವನ್ನು ಕಾಪಾಡುವಂಥ ಅಗ್ನಿದೇವ ತೆಗೆದುಕೊಳ್ತಾನೆ. ಆದರೆ ಆತನ ಕೈಯಲ್ಲೂ ಅದನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಗಂಗೆಗೆ ಕೊಟ್ಬಿಡೋಣ ಅಂತ ತೊಗೊಂಡು ಹೋಗ್ತಾಯಿದ್ರೆ ಕೈ ಜಾರಿ ಕೆಳಗೆ ಬೀಳತ್ತೆ. ಆ ಒಂದು ಸುಬ್ರಹ್ಮಣ್ಯ 6 ಭಾಗಗಳಾಗಿ ವಿಭಾಗ ಆಗ್ತಾರೆ. ಆ 6 ಭಾಗಗಳೂ 6 ಮಕ್ಕಳಾಗಿ ತಗೊಂಡೋದಾಗ ಆ ಕೃತಿಕಾ ಲೋಕಕ್ಕೆ ಹೊರಟೋಗ್ತಾರೆ ಅವರು. ಆ ಕನ್ಯೆಯರೆಲ್ಲ ಕೃತಿಕಾ ಲೋಕದವರು. ಆ ಲೋಕಕ್ಕೆ ಯಾರೂ ಕೂಡ ಒಳಗಡೆ ಹೋಗೋಕ್ಕಾಗಲ್ಲ. ದೇವರುಗಳಾಗಲಿ ರಾಕ್ಷಸರಾಗಲಿ ಯಾವುದೇ ಒಂದು ಶಕ್ತಿ ಒಳಗಡೆ ಹೋಗೋಕ್ಕಾಗಲ್ಲ. ಅವರ ಒಂದು ಆಂತರ್ಯದಲ್ಲಿ ಆ ಮಗು ಬೆಳೆಯುತ್ತೆ. ಆತನೇ ಷಣ್ಮುಖ. ಅದಕ್ಕೆ ಆತನನ್ನು ಷಣ್ಮುಖ, 6 ಮುಖಗಳನ್ನು ಹೊಂದಿರತಕ್ಕಂಥವನು ಅಂತ ಕರೀತಾರೆ. ಅನಂತರ ಬರ್ತಕ್ಕಂಥದ್ದು ಮಾರ್ಕಂಡೇಯ ಒಂದು ಸೆಟ್ಟನ್ನು ಇಟ್ಟಿದ್ದಾರಲ್ಲಿ. ಮಾರ್ಕಂಡೇಯ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ಅನನ್ಯ ಭಕ್ತ, ಶಿವನ ಅನನ್ಯ ಭಕ್ತ. ಆತನಿಗೆ ಮಕ್ಕಳಿರಲ್ಲ. ಅದಕ್ಕೋಸ್ಕರವಾಗಿ ಅವನು ದೇವರನ್ನು ಪ್ರಾರ್ಥನೆ ಮಾಡಿದಾಗ ಶಿವ ಪ್ರತ್ಯಕ್ಷನಾಗಿ ಕೇಳ್ತಾನೆ, ನಿನಗೆ ಅಲ್ಪಾಯುಷ್ಯ ಇರತಕ್ಕಂತಹ ಸದ್ಗುಣಗಳನ್ನು, ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥ ಮಗು ಬೇಕಾ, ಅಥವಾ ದೀರ್ಘಾಯುಷನ್ನು ಪಡ್ಕೊಂಡಿರ್ತಕ್ಕಂತಹ ದುಷ್ಟ ಮಕ್ಕಳು ನಿನಗೆ ಬೇಕಾ ಅಂತ ಕೇಳಿದಾಗ, ನನಗೆ ಸದ್ಗುಣ ಸಂಪನ್ನನಾಗಿರ್ತಕ್ಕಂಥ ಮಗುನೇ ಬೇಕು ಅಂತ ಕೇಳಿದಾಗ ಮಾರ್ಕಂಡೇಯನನ್ನು ಕೊಡ್ತಾರವರು. ಆ ಮಾರ್ಕಂಡೇಯನಿಗೆ 12 ವರ್ಷ ತುಂಬ್ತಾ ಇದ್ದಾಗ ಇನ್ನು ಆತನ ಸತ್ತೋಗ್ತಾನೆ ಅನ್ನತಕ್ಕಂತಹ ಒಂದು ರಹಸ್ಯವನ್ನು ನಾರದ ಅವರಿಗೆ ಹೇಳ್ತಾರೆ. ಅದನ್ನು ತಿಳ್ಕೊಂಡಂತಹ ಮಾರ್ಕಂಡೇಯ ಶಿವನನ್ನು ಬಂದು ತಬ್ಕೊಂಬಿಡ್ತಾನೆ. ನನಗೆ ಪೂರ್ಣ ಆಯುಷನ್ನು ಬೇಕು, ನನ್ನನ್ನು ಕಾಪಾಡು ಅಂತ ಹೇಳಿ ಶಿವನನ್ನು ತಬ್ಕೊಳ್ತಾನೆ. ಆ ಶಿವಲಿಂಗದಿಂದ ಆ ಒಂದು ಈಶ್ವರ ಹೊರಗಡೆ ಬರ್ತಾನೆ. ಯಮಧರ್ಮರಾಜ ಅವನನ್ನು ಪ್ರಾಣ ತಗೊಳ್ಳೋಕ್ಕೋಸ್ಕರ ಬಂದಿರ್ತಾನಲ್ಲಿ. ಆದರೆ ಶಿವನನ್ನು ನೋಡಿ ಆತ ಹಿಂದಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಹಾಗೆ ಅವನು ಒಂದು ಆಯುಷನ್ನು ಪಡ್ಕೊಳ್ತಾನೆ. ಆ ಒಂದು ದೃಶ್ಯವನ್ನು ಅಲ್ಲಿ ಚಿತ್ರಿಸಿದ್ದಾರೆ. ಅನಂತರ ಬರ್ತಕ್ಕಂಥದ್ದು ಮಳೆ ನಕ್ಷತ್ರಗಳು. 28 ಮಳೆ ನಕ್ಷತ್ರಗಳಿದ್ದಾವೆ.
ಅದರಲ್ಲಿ ಅಶ್ವಿನಿ, ಭರಣಿ, ರೋಹಿಣಿ, ಕೃತಿಕಾ ಈ ರೀತಿ ಇದ್ದಾವೆ. ಆ ಒಂದು ಚಿತ್ರಣವನ್ನು ಅಲ್ಲಿ ಜೋಡಿಸಿದ್ದಾರೆ. 28 ಮಳೆ ನಕ್ಷತ್ರಗಳನ್ನು. ಇನ್ನೊಂದು ನಮಗೆ ಜನ್ಮ ನಕ್ಷತ್ರಗಳು ಗೊತ್ತಿರಲ್ಲ, ಮತ್ತು ಅದರ ಬಗ್ಗೆ ತಿಳುವಳಿಕೆನೂ ಇರೋದಿಲ್ಲ. ಆಗ ನಾವು ಆ ಒಂದು ನಕ್ಷತ್ರಗಳ ಎಲ್ಲವನ್ನು ನಾವು ಜೋಡಿಸಿದ್ರೆ ಅದರಲ್ಲಿ ನಮ್ಮ ನಕ್ಷತ್ರಗಳು ಕೂಡ ಸೇರ್ಕೊಳ್ಳುತ್ತೆ. ಆ ರೀತಿ ಅದನ್ನು ಜೋಡಿಸಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಬುದ್ಧ, ಸರಸ್ವತಿ, ಲಕ್ಷ್ಮಿ. ಅಲ್ಲಿ ದೀಪದ ಮಲ್ಲೆಯರನ್ನು ಕೂಡ ಇದ್ದಾರೆ, ಕಾಣಿಸ್ತಾ ಇದ್ದಾರೆ ನಮಗೆ. ಅದರಿಂದ ಆಚೆ ಬರ್ತಕ್ಕಂಥದ್ದು ರಾಮ ಪರಿವಾರ. ಅನಂತರ ಬರ್ತಕ್ಕಂಥದ್ದು ಬೃಂದಾವನ ವಿಹಾರಿ. ಅಂದರೆ ಬೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆ ರಾಧಾಕೃಷ್ಣರ ಒಂದು ಆಟವನ್ನು, ನೃತ್ಯಗಳನ್ನು ಅಲ್ಲಿ ತೋರಿಸಿದ್ದಾರೆ. ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ. ಆ ಒಂದು ಹಿರಣ್ಯಕಶಿಪು ಶ್ರೀಹರಿಯ ಪರಮ ದ್ವೇಷಿ. ಆದರೆ ಅವನ ನಾಮವನ್ನು ಒಂದು ನಿಮಿಷ ಕೂಡ ಆತ ಬಿಡದೇ ಇರತಕ್ಕಂಥವನು. ಯಾವಾಗಲೂ ಹರಿ 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 ಅಂತಲೇ ಇರ್ತಾನೆ, ಆದರೆ ಹರಿಗೆ ವಿರುದ್ಧವಾಗಿ ಇರ್ತಕ್ಕಂಥದ್ದು. ಆಗ ಅವನಿಗೆ ಹುಟ್ಟತಕ್ಕಂಥ ಮಗ ಶ್ರೀಹರಿಯ ಭಕ್ತ. ಅವನು ಎಲ್ಲಿದ್ದಾನೆ, ಶ್ರೀಹರಿ ಎಲ್ಲಿದ್ದಾನೆ, ಈ ಒಂದು ಕಂಬದಲ್ಲಿದ್ದಾನ ಅಂತ ಕೇಳಿದಾಗ ಇದ್ದಾನೆ, ಅಲ್ಲಿ ಕೂಡ ಇದ್ದಾನೆ, ಎಲ್ಲೆಲ್ಲಿಯೂ ಇರ್ತಾನೆ, ಇಂಥ ಕಡೆ ಅಂಥ ಕಡೆ ಅಂತಲ್ಲ, ಎಲ್ಲ ಕಡೆಯೂ ಇದ್ದಾನೆ ಶ್ರೀಹರಿ. ಅಂದರೆ ಈ ಕಂಬದಲ್ಲಿದ್ದಾನೆ ಅಂದಾಗ ಇದ್ದಾನೆ ಅಂದರೆ ಆ ಕಂಬವನ್ನು ಹೊಡಿತಾನೆ ಹಿರಣ್ಯಕಶಿಪು. ಅದನ್ನು ಸೀಳ್ಕೊಂಡು ಬರ್ತಕ್ಕಂಥದ್ದು ನರಸಿಂಹ. ಅವನು ಮನುಷ್ಯ ಅಲ್ಲ, ಮೃಗನೂ ಅಲ್ಲ. ಮನುಷ್ಯ ದೇಹ, ಮೃಗದ ತಲೆ. ಹಗಲು ಅಲ್ಲ, ರಾತ್ರಿ ಅಲ್ಲ, ಸಂಜೆ ವೇಳೆ ಆ ಒಂದು ಮನೆ ಒಳಗೂ ಅಲ್ಲ, ಮನೆ ಹೊರಗೂ ಅಲ್ಲ, ಹೊಸಲಿನ ಮೇಲೆ ಇಟ್ಟು ಅವನನ್ನು ಪ್ರಾಣವನ್ನು ಹರಿಸ್ತಾನೆ. ಅದೇ ಭಕ್ತ ಪ್ರಹ್ಲಾದ. ಅನಂತರ ಬಂದು ಬೇಡರ ಕಣ್ಣಪ್ಪ ಒಬ್ಬ ಬೇಟೆಗಾರ. ಆತನಿಗೆ ಶಿವನಂದ್ರೆ ಭಕ್ತಿನೇ. ಆದರೆ ಶಿವರಾತ್ರಿ ದಿನ ಬೇಟೆಗೆ ಹೋಗ್ತಾನೆ. ಅವನ ಹೆಂಡತಿ ಹೇಳ್ತಾಳೆ, ಬೇಡ ಇವತ್ತು ಬೇಟೆಗೆ ಹೋಗ್ಬಿಡಿ, ನೀವು ಬೇಟೆ ಸಿಗಲ್ಲ, ಇವತ್ತು ನಾವು ಉಪವಾಸ ಅಂತ ಕೇಳಿದ್ರೆ, ಇಲ್ಲ, ನಾನು ಶಿವನಿಗೆ ಊಟವನ್ನು ಅರ್ಪಿಸ್ಬೇಕು, ನಾನು ಹೋಗ್ತೀನಿ ಅಂತ ಬೇಟೆಗೆ ಹೋಗ್ತಾನೆ. ಯಾವ ಬೇಟೆನೂ ಅವನಿಗೆ ಸಿಗೋದಿಲ್ಲ. ಒಂದು ಮರದ ಮೇಲೆ ಕೂತ್ಕೊಂಡು, ಆ ದಿವಸ ದಾರಿ ಕತ್ತಲಾಗಿರುತ್ತೆ, ಅಲ್ಲಿ ಕೂತ್ಕೊಂಡು ಬಿಲ್ವ ಪತ್ರೆಗಳನ್ನು ತೆಗೆದು, ಆ ಮರದಲ್ಲಿ ಬಿಟ್ಟಿರ್ತಕ್ಕಂಥ ಬಿಲ್ವ ಪತ್ರೆಗಳನ್ನು ತೆಗೆದು ಹಾಕ್ತಾ ಇರ್ತಾನೆ. ಅದು ಬಂದು ಅಲ್ಲಿ ಆ ಮರದ ಕೆಳಗಡೆ ಇರತಕ್ಕಂತಹ ಒಂದು ಶಿವನ ಲಿಂಗದ ಮೇಲೆ ಬೀಳ್ತಾ ಇರುತ್ತೆ. ಅನಂತರ ಮಾರನೇ ದಿನ ಜಿಂಕೆ ಬೇಟೆ ಆಡಿ ತಗೊಂಡೋಗಿ ಆ ಶಿವನಿಗೆ ಅರ್ಪಿಸ್ತಾನೆ. ಇವನು ಪೂಜಾ ವಿಧಾನ ಭಾರಿ ವಿಚಿತ್ರವಾಗಿರ್ತಕ್ಕಂಥದ್ದು. ಬಾಯಿಯಲ್ಲಿ ನೀರು ತೊಗೊಂಡು ಬರ್ತಾನೆ, ಕೈಯಲ್ಲೆಲ್ಲ ಹೂಗಳನ್ನು ಚಿಕ್ಕಿಸ್ಕೊಂಡು ಬರ್ತಾನೆ, ಎಲ್ಲಂದರೆ ಅಲ್ಲಿ ಚಿಕ್ಕಿಸ್ಕೊಂಡು ಬರ್ತಾನೆ. ಮತ್ತು ಕೈಯಲ್ಲಿ ಆ ಒಂದು ಆಹಾರವನ್ನು ತೊಗೊಂಡು ಬರ್ತಾನೆ, ಮಾಂಸಾಹಾರ ಅದೂ ತೊಗೊಂಡು ಬಂದು ದೇವ್ರಿಗೆ ಇಡ್ತಾನೆ. ಆ ಬಾಯಲ್ಲಿರೋ ಎಂಜಲು ನೀರನ್ನೇ ಶಿವನು ಲಿಂಗದ ಮೇಲೆ ಹಾಕ್ತಾನೆ, ಆ ಹೂಗಳನ್ನು ಅರ್ಪಿಸ್ತಾನೆ, ಆ ಮಾಂಸವನ್ನು ಇಡ್ತಾನೆ. ಆ ಪೂಜಾರಿ ಬಂದು, ನಾನು ಎಣ್ಣೆಲ್ಲ ಕ್ಲೀನಾಗಿ ಇಟ್ಟಿದ್ನಲ್ಲ, ಇದು ಮತ್ತೆ ಏನಪ್ಪ ಇದು ಅಂತ ಎಲ್ಲ ಆತ ಬಂದು ಕ್ಲೀನ್ ಮಾಡಿ, ಆತ ಒಂದು ವಿಧಾನದಲ್ಲಿ ಪೂಜೆ ಮಾಡೋದ್ರೆ, ಇದು ಯಾರ ನಿನಗೆ ಕಸ ಕಡ್ಡಿ ಇಟ್ಟಿದ್ದಾರಲ್ಲ ಅಂತ ಎಲ್ಲ ತೆಗೆದಾಕಿ ಮತ್ತೆ ಕಣ್ಣಪ್ಪ ಇಡ್ತಾ ಇರ್ತಾನೆ. ಇದು ಅವರಿಬ್ರಿಗೂ ಮಧ್ಯೆ. ಅದಕ್ಕೋಸ್ಕರ ಆ ಪೂಜಾರಿ ಯಾರು ಈ ಕೆಲಸ ಮಾಡ್ತಾರೆ ಅಂತ ಮರದಿಂದ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಬೇಡರ ಕಣ್ಣಪ್ಪ ಬಂದರೆ ಆತನಿಗೆ ಶಿವನ ಕಣ್ಣಿಂದ ರಕ್ತ ಸೋರ್ತಾ ಇರುತ್ತೆ. ಅಯ್ಯೋ, ಶಿವ ಯಾಕೋ ಅಳ್ತಾ ಇದ್ದಾನೆ, ಕಣ್ಣಿಂದ ಕಣ್ಣೀರು ಬರ್ತಾ ಇದೆಯಲ್ಲ ಅಂತ ಹೇಳಿ ತನ್ನ ಕಣ್ಣನ್ನು ತೆಗೆದು ಶಿವನಿಗಿಡ್ತಾನೆ. ಇನ್ನೊಂದು ಕಣ್ಣಲ್ಲಿ ರಕ್ತ ಬರಲಿಕ್ಕೆ ಶುರುವಾಗತ್ತೆ. ಅಯ್ಯೋ, ಇನ್ನೊಂದು ಕಣ್ಣಲ್ಲೂ ಬರ್ತಾ ಇದೆಯಲ್ಲ, ಆದರೆ ಈ ಕಣ್ಣು ತೆಗೆದ್ರೆ ಅದರ ಕಣ್ಣಿನ ಜಾಗ ನನಗೆ ಗುರ್ಸಿಗಲ್ಲ ಅಂತ ಹೇಳಿ ಕಾಲಿನ ಹೆಬ್ಬಟ್ಟಿಂದ ಅದನ್ನು ಗುರ್ತಾಗಿಟ್ಕೊಂಡು ಇನ್ನೊಂದು ಕಣ್ಣನ್ನು ತೆಗೆದು ಅವ್ರಿಗೆ ಅರ್ಪಿಸ್ತಾನೆ. ಇದು ಬೇಡರ ಕಣ್ಣಪ್ಪನ ಒಂದು ಪೂಜಾ ವಿಧಾನ. ನೆಕ್ಸ್ಟ್ ಬಂದು ಗಜೇಂದ್ರ ಮೋಕ್ಷ. ಗಜೇಂದ್ರನಿಗೆ ನಾನು ದೇವರನ್ನು ಹೊತ್ಕೊಂಡು ಹೋಗ್ತಾ ಇರ್ತೀನಿ, ನನಗಿಂತ ಪವಿತ್ರವಾದಂಥ ಒಬ್ಬ ವ್ಯಕ್ತಿ ಇಲ್ಲ, ನಾನೇ ಶೂರನು ಅನ್ನತಕ್ಕಂಥ ಒಂದು ಅಹಂ ಅವನಲ್ಲಿ ಬೆಳೀತದೆ. 3.5 ವಜ್ರ, ಇದು ಒಂದು ವಜ್ರ. ಆ ಆನೆ ಆ ರೀತಿ ಗರ್ವದಿಂದ ಇದ್ದಾಗ ಹೇಳುತ್ತೆ, ನೀನು ಭೂಮಿ ಮೇಲಿದ್ದಾಗ ಬಲವಂತನೇ ಹೊರತಾಗಿ ನೀರಿಗಿಳಿದು ನೋಡು, ನಿನ್ನ ಪ್ರಭಾವ ಗೊತ್ತಾಗತ್ತೆ ಅಂತ ಹೇಳಿ ಮೊಸಳೆ ನೀರಿನೊಳಗಡೆ ಕರಿಯುತ್ತೆ. ಆನೆ ನೀರೊಳಗಡೆ ಇಳಿಯುತ್ತೆ,
ಮೇಲಕ್ಕೆ ಬರೋಕ್ಕಾಗಲ್ಲ. ಏಕೆಂದರೆ ಮೊಸಳೆಗೆ ನೀರಿನಲ್ಲಿ ಶಕ್ತಿ ಜಾಸ್ತಿ. ಅದು ನೀರನ್ನು ಆ ಒಂದು ಮೊಸಳೆ ಆನೆಯನ್ನು ನೀರೊಳಗಡೆ ಎಳ್ಕೊಂಡು ಹೋಗುತ್ತೆ. ಆಗ ಅವನ ಗರ್ವ ಅವನಿಗೆ ಅರ್ಥ ಆಗತ್ತೆ. ದೇವರೇ ಅಂತ ಗಜೇಂದ್ರನನ್ನು ಆ ಒಂದು ವಿಷ್ಣುನನ್ನು ಕರೀತಾನೆ. ಗರುಡನ ಮೇಲೆ ಬಂದಂತಹ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ಮೊಸಳೆಯನ್ನು ಸಂಹರಿಸ್ತಾನೆ. ಆಗ ಆ ಆನೆಗೆ ಮೋಕ್ಷ ಸಿಗತ್ತೆ. ಅದನ್ನೇ ಗಜೇಂದ್ರ ಮೋಕ್ಷ ಅಂತ ಕರೀತಾರೆ. ಅದರ ಒಂದು ಚಿತ್ರಣ ಅಲ್ಲಿದೆ. ಅಲ್ಲಿಂದ ಕೆಳಗಡೆ ಬಂದರೆ ಗೋವರ್ಧನಗಿರಿ. ಗೋವರ್ಧನಗಿರಿ ಏತಕ್ಕೋಸ್ಕರ ಅದನ್ನು ಮಾಡಿದ್ರು, ಅದರ ಒಂದು ಸನ್ನಿವೇಶ ಏನಪ್ಪ ಅಂತಂದರೆ, ಎಲ್ಲರೂ ಇಂದ್ರನಿಗೆ ಆಯುಷ್ಯಗಳನ್ನು ಕೊಡೋಕ್ಕೆ ರೆಡಿ ಆಗ್ತಾರೆ. ಆಗ ಕೃಷ್ಣ ಏನು ಹೇಳ್ತಾನೆ ಅಂದರೆ, ನೀವು ಆಯುಷ್ಯಗಳನ್ನು ಕೊಡೋಕ್ಕೆ ನಿಮ್ಗೆ ಯಾರಾದರೂ ಸಹಾಯ ಮಾಡಿದರೆ ಅವ್ರಿಗೆ ಮಾತ್ರ ನೀವು ಕೊಡಿ ಆಯುಷ್ಯನ್ನು, ಅವ್ರಿಗೆಲ್ಲ ಕೊಡೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಇಂದ್ರನಿಗೆ ಕೋಪ ಬರುತ್ತೆ. ಅವನೇನು ಮಾಡ್ತಾನೆ, ಬೆಂಕಿ ವರ್ಷ, ಕಲ್ಲಿನ ವರ್ಷ, ಈ ರೀತಿ ಮಳೆ ಗೋರಂತ ಮಳೆ ಸುರಿಯೋಕ್ಕೆ ಶುರುವಾಗ್ಬಿಡತ್ತೆ. ಈ ಕೃಷ್ಣ ಏನು ಹೇಳಿರ್ತಾನೆ ಅಂದರೆ, ನಿಮಗೆ ಗೋವರ್ಧನ ಪರ್ವತ ನಿಮ್ಮ ಪಕ್ಕದಲ್ಲೇ ಇದೆ, ಅದು ನಿಮಗೆಲ್ಲ ಕಷ್ಟಗಳಿಗೆ ಆಗ್ತಕ್ಕಂಥದ್ದು, ನಿಮ್ಮ ದನಗಳಿಗೆ ಮೇವು ಕೊಡುತ್ತೆ, ನೀರನ್ನು ತರುತ್ತೆ, ಮಾರುತಗಳನ್ನು ತಡೀತದೆ, ಅದಕ್ಕೆ ನೀವು ಆಯುಷ್ಯನ್ನು ಕೊಡಿಸಿ ಅಂತ ಗೋವರ್ಧನಗಿರಿಗೆ ಕೊಟ್ಟಿರ್ತಾನೆ. ಅದಕ್ಕೆ ಕೋಪ ಬಂದಂತಹ ಇಂದ್ರ ಮಳೆಯನ್ನು ಸುರಿಸಿದ್ರೆ ಆ ಮಳೆಯಿಂದ ಇಡೀ ಜನಾಂಗ ತತ್ತರಿಸ್ತಾ ಇರುತ್ತೆ. ಆಗ ಕೃಷ್ಣ ತನ್ನ ಬೆರಳನ್ನು ಮುಖಾಂತರ ಆ ಗೋವರ್ಧನಗಿರಿಯನ್ನು ಮೇಲಕ್ಕೆತ್ತಿ ಅಲ್ಲಿನ ಆ ಒಂದು ಯಾದವ ಕುಲವನ್ನು ರಕ್ಷಿಸ್ತಾನೆ. ಅದೇ ಗೋವರ್ಧನಗಿರಿಧಾರಿ. ಅದರ ಪಕ್ಕದಲ್ಲಿ ಮಗು ಶ್ರೀಕೃಷ್ಣ ತೊಟ್ಟಿಲಲ್ಲಿ ಹಾಕಿರ್ತಕ್ಕಂಥದ್ದು, ಅದರ ಕೆಳಗಡೆ ಲಡ್ಡು ಕೃಷ್ಣ. ಇಲ್ಲಿ ವಾಸುದೇವ ಕೃಷ್ಣನನ್ನು ತೆಗೆದುಕೊಂಡು ಹೋಗ್ತಾ ಇರೋದು. ವಸುದೇವ ಮತ್ತು ದೇವಕಿಯನ್ನು ಬಂಧನದಲ್ಲಿಟ್ಟಿರ್ತಾರೆ. ಕಂಸನ ತಂಗಿ ದೇವಕಿ, ಆತನನ್ನು ವಸುದೇವ ಮದುವೆ ಆಗಿರ್ತಾನೆ. ಅವ್ರಿಗೆ ಹುಟ್ಟತಕ್ಕಂತಹ 8ನೇ ಮಗು, ಅಷ್ಟಮ ಮಗು ಕಂಸನನ್ನು ಸಾಯಿಸುತ್ತೆ ಅಂತ ಅಶರೀರವಾಣಿ ಹೇಳುತ್ತೆ. ಅದಕ್ಕೋಸ್ಕರ ವಸುದೇವನನ್ನು ದೇವಕಿಯನ್ನು ಒಂದು ಬಂಧನದಲ್ಲಿಟ್ಟಿರ್ತಾರೆ. ಆಗ ಆ ವಸುದೇವ 8ನೇ ಪುತ್ರ ಕೃಷ್ಣ ಜನಿಸ್ತಾನೆ. ಜನಿಸಿದಾಗ ಒಂದು ವಿಚಿತ್ರ ನಡೀತದೆ. ಎಲ್ಲ ಕಾವಲುಗಾರರು ಮಲಗಿಬಿಟ್ಟಿರ್ತಾರೆ, ಯಾರಿಗೂ ಮತಿ ಇಲ್ಲ. ಆ ಕೃಷ್ಣ ನನ್ನ ಒಂದು ಬುಟ್ಟಿಯಲ್ಲಿಟ್ಕೊಂಡು ಇದನ್ನು ನಂದನ ರಾಜನ ಹತ್ರಕ್ಕೆ ಸೇರಿಸು ಅಂತ ಹೇಳಿ ಅಶರೀರವಾಣಿ ಹೇಳತ್ತೆ. ಆಗ ಆ ಮಗುವನ್ನು ಬುಟ್ಟಿಯಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ತಾಯಿದ್ರೆ ಯಮುನೆ ತುಂಬ ಕೋಪದಿಂದ ಉಕ್ಕಿ ಹರಿತಾ ಇರ್ತಾಳೆ. ಆ ನೀರು ಆ ಮಗುವಿನ ಮೇಲೆ ಬರೋವಂಥ ಸನ್ನಿವೇಶಗಳಿದ್ದಾಗ ಆ ವಾಸುಕಿ ಅದನ್ನು ಸುತ್ತಿ ಆ ರೀತಿ ಅದಕ್ಕೆ ಛತ್ರಿಯಾಗೆ ತಯಾರಾಗತ್ತೆ. ಅದನ್ನು ತೆಗೆದುಕೊಂಡೋಗಿ ನಂದನ ರಾಜನಿಗೆ ಕೊಡ್ತಾರೆ. ನಂದನ ರಾಜನಿಗೆ ಹುಟ್ಟಿರೋದು ಮಾಯಾ ಅನ್ನತಕ್ಕಂತಹ ಒಂದು ಪುತ್ರಿ. ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಡ್ತಾರೆ. ನಿನ್ಗೆ ಹುಟ್ಟಿರೋದು ಹೆಣ್ಣು ಮಗು ಅಂತ ಸುಳ್ಳು ಹೇಳ್ತಾರೆ. ಆಗ ಆ ಅಶರೀರವಾಣಿ ಕರ್ಣನ್ ಆ ಒಂದು ಕಂಸನಿಗೆ ಹೇಳ್ತಾರೆ, ಇಲ್ಲ ಆ ಮಗು ಬದುಕೇ ಇದೆ ಅಂತ. ಆಗ ಒಬ್ಬೊಬ್ಬರನ್ನೇ ರಾಕ್ಷಸರನ್ನ ಕರೆಸಿ ಅವನನ್ನು ಕೊಲ್ಲಕ್ಕೆ ಪ್ರಯತ್ನ ಪಡ್ತಾರೆ. ಆಗಲ್ಲ, ಕೃಷ್ಣ ದೊಡ್ಡವನಾಗಿದ್ದಾನೆ. ಅಲ್ಲಿ ಆ ಯಮುನಾ ನದಿಯಲ್ಲಿ ಕಾಳಿಂಗ ಬಂದು ಸೇರ್ಕೊಳ್ತಾನೆ. ಕಾಳಿಂಗ ಅಂತಂದರೆ ಒಂದು ನಾಗರಾಜ. ಅವನು ಎಲ್ಲರನ್ನ ಘೋರವಾಗಿ ಶಿಕ್ಷಿಸ್ತಾ ಇರ್ತಾನೆ. ಆ ನೀರನ್ನು ಕುಡಿದಂಥ ಪಶು ಪಕ್ಷಿ ಪ್ರಾಣಿಗಳು ಕೂಡ ಸತ್ತೋಗ್ತಾ ಇರ್ತದೆ. ಅದಕ್ಕೋಸ್ಕರ ಕೃಷ್ಣ ಅವನನ್ನು ಮರ್ದಿಸಿ ಅವನ ದುರಹಂಕಾರವನ್ನು ಕಡಿಮೆ ಮಾಡಿಸಿ, ಇನ್ಮೇಲೆ ನೀನು ಯಾರಿಗೂ ತೊಂದರೆ ಮಾಡಲ್ಲ ಅಂದರೆ ಇಲ್ಲಿರು, ಇಲ್ಲ ಅಂದರೆ ಈ ನದಿ ಬಿಟ್ಟು ಹೊರಟೋಗು ಅಂತ ಹೇಳ್ತಾನೆ. ಆವಾಗಿಂದ ಆ ಕಾಳಿಂಗ ಯಾರ ತಂಟೆಗೂ ಹೋಗಲ್ಲ. ಅದನ್ನೇ ಕಾಳಿಂಗ ಮರ್ದನ ಅಂತ ಕರೀತಾರೆ. ಅಲ್ಲಿಂದ ಶಿವಪಾರ್ವತಿ ವೃಷಭದ ಮೇಲೆ ಹೋಗ್ತಾ ಇರ್ತಕ್ಕಂಥದ್ದು. ಅಲ್ಲಿಂದ ಗೋಪಿಕೆಯರ ಜೊತೆ ಕೃಷ್ಣ ಇದ್ದಾನೆ. ಅದರ ಪಕ್ಕದಲ್ಲಿ ಲಡ್ಡು ಕೃಷ್ಣ ಇದ್ದಾನೆ. ಅದರ ಅನಂತರ ಇರತಕ್ಕಂಥದ್ದು ಮೀರಾಬಾಯಿ ಆ ಕೃಷ್ಣನ ಅನನ್ಯ ಭಕ್ತೆ. ಇದು ಕುಚೇಲ ಅವನ ಹೆಸರು ಸುಧಾಮ, ಶ್ರೀಕೃಷ್ಣನ ಸ್ನೇಹಿತ. ಇವರಿಬ್ಬರು ಆ ಒಂದು ಗುರುಗಳ ಹತ್ರ ಪಾಠ ಕಲಿತಾ ಇರ್ತಾರೆ. ಪಾಠ ಕಲಿತಾ ಇದ್ದರೆ ಆ
ಈ ಒಂದು ಸ್ನೇಹ ನೀನು ಮುಂದೆ ಮರ್ತೋಗ್ತೀಯ ಏನೋ ಕೃಷ್ಣ ಅಂದರೆ, ಇಲ್ಲ ನಾನು ಮರೆಯೋದಿಲ್ಲ, ಸ್ನೇಹಿತನೇ ನಾನು ಯಾವತ್ತೂ ಮರೆಯಲ್ಲ ಅಂದಾಗ, ಕುಚೇಲ ಬ್ರಾಹ್ಮಣ ಅಂದರೆ ಸುಧಾಮ ತುಂಬ ಬಡವ, ಅವನಿಗೆ ಮನೆಯಲ್ಲಿ ನಡೆಯಲ್ಲ, ಮಕ್ಕಳು ಜಾಸ್ತಿ. ಆಗ ಶ್ರೀಕೃಷ್ಣನನ್ನು ನೋಡ್ಕೊಂಡು ಬಾ ಅಂತ ಅವನ ಹೆಂಡ್ತಿ ಅವನಿಗೆ 3 ಇಡಿ ಅವಲಕ್ಕಿಯನ್ನು ಕೊಟ್ಟು ಕೃಷ್ಣನ ಹತ್ರ ಕಳಿಸ್ತಾಳೆ. ಕೃಷ್ಣ ಆ ಹಳೆ ಸ್ನೇಹವನ್ನು ಮರೆಯೋದಿಲ್ಲ, ಸ್ನೇಹಕ್ಕೆ ಬಹಳ ಬೆಲೆ ಇದೆ, ಕಷ್ಟ ಆಪತ್ತೆಲ್ಲ ಆದವನೇ ಸ್ನೇಹಿತ. ಆವಾಗ ಕೃಷ್ಣ ಅವನನ್ನು ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂತಿರಿಸಿ ಅವನ ಪಾದಪೂಜೆಯನ್ನು ಮಾಡಿ ಅವನಿಗೆ ಬೇಕಾಗಿರ್ತಕ್ಕಂಥ ಅವನು ಕೊಟ್ಟಂಥ ಅವಲಕ್ಕಿಯನ್ನು ಸೇವಿಸ್ತಾನೆ. ಆ ಅವಲಕ್ಕಿಗೆ ಬದಲಾಗಿ ಸಂಪತ್ತನ್ನು ಅವನಿಗೆ ನೀಡ್ತಾನೆ. ಇದು ಕುಚೇಲನ ಒಂದು ಕತೆ. ಅನಂತರ ಬಂದು ದ್ರೌಪದಿ ಅಗ್ನಿಯಲ್ಲಿ ಹುಟ್ಟಿರ್ತಕ್ಕಂಥವಳು. ದ್ರುಪದ ರಾಜನು ಮತ್ತು ದ್ರೋಣಾಚಾರ್ಯ ಇಬ್ಬರು ತುಂಬ ಸ್ನೇಹಿತರು. ದ್ರುಪದ ರಾಜ, ದ್ರೋಣಾಚಾರ್ಯ ಗುರುಗಳು. ಅವರಿಬ್ಬರು ಸ್ನೇಹಿತರಾಗಿದ್ದಾಗ ದ್ರೋಣಾಚಾರ್ಯ ನನ್ನ ಸ್ನೇಹಿತ ಇದ್ದಾನೆ, ಅವನ ಹತ್ರಕ್ಕೆ ಹೋದರೆ ನಾನು ಸಹಾಯ ಮಾಡ್ತಾನೆ ಅನ್ನೋವಂಥ ಉದ್ದೇಶದಿಂದ ಅವ್ರ ಹತ್ರಕ್ಕೆ ಬರ್ತಾನೆ. ಆದರೆ ದ್ರುಪದ ಗರ್ವದಿಂದ ದ್ರೋಣಾಚಾರ್ಯನನ್ನು ಅವಮಾನ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ದ್ರೋಣಾಚಾರ್ಯರು ಅವನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಏನಂತಂದರೆ, ನಾನು ನನ್ನ ಶಿಷ್ಯನಿಂದ ನಿನ್ನನ್ನು ಎಡೆಮುರಿ ಕಟ್ಟಿಸಿ ನಿನ್ನನ್ನು ಬಂಧಿಸ್ತೀನಿ ಅಂತ ಹೇಳ್ತಾರೆ. ಆಗ ಈತ ತಪಸ್ಸನ್ನು ಮಾಡಿ 2 ಮಕ್ಕಳನ್ನು ಪಡ್ಕೊಳ್ತಾನೆ. ಒಂದು ದ್ರೌಪದಿ, ಇನ್ನೊಬ್ಬ ಶಿಖಂಡಿ. ಆ ಶಿಖಂಡಿ ಭೀಷ್ಮನನ್ನು ಕೊಳ್ಳೋಕ್ಕೆ ಕಾರಣ. ಆದರೆ ದ್ರೌಪದಿ ಅರ್ಜುನನನ್ನು ಮದುವೆಯಾಗಿ ಆ ಅರ್ಜುನನೇ ಆ ದ್ರುಪದನನ್ನು ಎಡೆಮುರಿ ಕಟ್ಟಿ ಆ ಒಂದು ಗುರುಗಳಿಗೆ ಗುರುದಕ್ಷಿಣೆಯಾಗಿ ಕೊಡ್ತಾನೆ. ಅನಂತರ ಬರ್ತಕ್ಕಂಥದ್ದು ಮದುವೆಯಲ್ಲಿ ಆ ಮುತ್ತೈದರ ಅರಿಶಿನ ಕೊಡ್ತಕ್ಕಂತಹ ಒಂದು ದೃಶ್ಯ. ಅಲ್ಲಿಂದ ರಾಮ್ ಪರಿವಾರ್, ಅಲ್ಲಿಂದ ಅರ್ಜುನನಿಗೆ ಶ್ರೀಕೃಷ್ಣ ಗೀತಾ ಬೋಧನೆಯನ್ನು ಮಾಡಿರ್ತಕ್ಕಂಥದ್ದು. ರಥದಲ್ಲಿ ಯುದ್ಧಕ್ಕೆ ಹೋದಾಗ ಅರ್ಜುನ, ಇವರೆಲ್ಲ ನಮ್ಮ ನೆಂಟರು, ಇವರನ್ನು ಬಿಟ್ಟರೆ ಅವರನ್ನೆಲ್ಲ ಸಾಯಿಸೋಕ್ಕೆ ನನಗೆ ಮನಸ್ಸು ಬರಲ್ಲ ಅಂದಾಗ ಕೊಲ್ಲೋದು ಬಿಡ್ತಕ್ಕಂಥದ್ದು. ಇದು ನಿನ್ನ ಕೆಲಸ ಅಲ್ಲ, ನಿನ್ನ ನಿಮಿತ್ತ ಮಾತ್ರ, ಈ ಕರ್ತವ್ಯವನ್ನು ನೀನು ಮಾಡು ಅಂತ ಹೇಳಿ ಕೃಷ್ಣ ತನ್ನ ಗೀತಾ ಬೋಧನೆಯಲ್ಲಿ ಆತನಿಗೆ ಹೇಳಿ ಅವನನ್ನು ಯುದ್ಧಕ್ಕೆ ಸಿದ್ಧಗೊಳಿಸ್ತಾನೆ. ಆ ಒಂದು ದೃಶ್ಯ. ಅಲ್ಲಿಂದ ನವದುರ್ಗೆಯರು, ಈಗ ನಡೀತಾ ಇರ್ತಕ್ಕಂಥ ದಸರಾಕ್ಕೆ ಇವರು ನವದುರ್ಗೆಯರು ದಿನ ಒಂದೊಂದು ಅವತಾರವನ್ನು ಎತ್ತಿ ಲಾಸ್ಟು ಆ ಮಹಿಷಾಸುರನನ್ನು ಕೊಂದಕ್ಕೆ ಆಕೆ ಸಿದ್ಧಳಾಗ್ತಾಳೆ, ಚಾಮುಂಡೇಶ್ವರಿ. ಆ ಒಂದೊಂದು ಅವತಾರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಸ್ಕಂದ, ಕೂಷ್ಮಾಂಡ, ಈ ರೀತಿ ಅನೇಕ ಅವತಾರಗಳನ್ನು ಎತ್ತಿ ಲಾಸ್ಟಿಗೆ ಆಕೆ ವಿಜಯವನ್ನು ಸಾಧಿಸಿರೋಂಥ ಸಂಕೇತ ವಿಜಯದಶಮಿಯನ್ನು ನಾವು ಆಚರಿಸ್ತೀವಿ. ಅನಂತರ ಬಂದು ಹಳ್ಳಿ ದೃಶ್ಯ. ಹಳ್ಳಿ ಹೇಗಿರುತ್ತೆ, ಒಂದು ಹಳ್ಳಿಯಲ್ಲಿ ಮನೆಗಳು ಹೇಗಿರುತ್ತೆ, ಯಾವ ರೀತಿ ಜನಜೀವನ ಇರುತ್ತೆ ಅನ್ನತಕ್ಕಂಥ ಚಿತ್ರಣವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾಯಿದ್ದಾರೆ. ಸಂಕ್ರಾಂತಿ ಹಬ್ಬ ಅಂದರೆ ಕೋಳಿ ಪಂದ್ಯ ಇರುತ್ತೆ, ದೇವಸ್ಥಾನಕ್ಕೆ ಪೂಜೆಗಳಿಗೆ ಕೊಡ್ತಾರೆ, ಎತ್ತುಗಳನ್ನು ಅಲಂಕಾರ ಮಾಡಿರ್ತಾರೆ. ಆ ರೀತಿ ಆ ಒಂದು ದೃಶ್ಯವನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಅನಂತರ ಆ ಒಂದು ಹಳ್ಳಿಯ ಜೀವನ ಯಾವ ರೀತಿ ಇರ್ತದೆ ಅನ್ನೋದನ್ನು ಅಲ್ಲಿ ಸೂಚಿಸ್ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಆ ಕತ್ತೆ ಮೇಲೆ ಬಟ್ಟೆ ಹಾಕ್ಕೊಂಡು ಅಗಸರ ಗಿತ್ತಿ ಇಬ್ಬರು ಹೋಗ್ತಾ ಇದ್ದಾರೆ. ಅನಂತರ